ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಫ್ಯೂಸ್ ಆ್ಯಂಡ್ ಎಮ್ ಸಿ ಬಿ ಮಿನಿಯೇಚರ್ ಸರ್ಕ್ಯೂಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ 10.3 ನೋಡಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವಿದ್ಯುತ್ ಪ್ರವಾಹದ ಒಂದು ಕಾಂತೀಯ ಪರಿಣಾಮ ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಹೇಗಿರುತ್ತೆ ಎಲೆಕ್ಟ್ರಿಕ್ ಕರೆಂಟಲ್ಲಿ. ವಿದ್ಯುತ್ ಪ್ರವಾಹ, ವಿದ್ಯುತ್ ಅರಿಬೇಕಾದ್ರೆ ಮ್ಯಾಗ್ನೆಟ್ದು ಎಫೆಕ್ಟ್ ಏನು ಇರುತ್ತೆ, ಮ್ಯಾಗ್ನೆಟ್ನ ಪರಿಣಾಮ ಏನು, ಅದರ ಪರಿಣಾಮ ಏನು ಅಂತ ಅದನ್ನು ನೋಡೋಣ. ಅದಕ್ಕೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ, 10.5 ಆ್ಯಕ್ಟಿವಿಟಿ. ಒಂದು ಎಕ್ಸಾಂಪಲ್ ಮೂಲಕ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ್ಯಕ್ಟಿವಿಟಿ ನೋಡೋಣ. ಟೇಕ್ ದ ಕಾರ್ಡ್ಬೋರ್ಡ್ ಟ್ರೇ ಫ್ರಮ್ ಇನ್ಸೈಡ್ ಎ ಡಿಸ್ಕಾರ್ಡೆಡ್ ಮ್ಯಾಚ್ ಬಾಕ್ಸ್. ಒಂದು ಯೂಸ್ ಮಾಡಿರ್ತಕ್ಕಂತಹ ಒಂದು ಬೆಂಕಿ ಪೊಟ್ಟಣದ ಒಳಗಿನ ರಟ್ಟಿನ ತಟ್ಟೆಯನ್ನು ತೆಗೆದುಕೊಳ್ಳಿ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಮ್ಯಾಚ್ ಬಾಕ್ಸ್ದು ಒಳಗಿಂದ ಈ ಥರ ಬಾಕ್ಸ್ ಇರುತ್ತೆ ನೋಡಿ, ಒಳಗಡೆ ಅಂದರೆ ಆ ಕಡ್ಡಿಗಳನ್ನೆಲ್ಲ ಹಾಕಿರ್ತಾರಲ್ಲ ಆ ಬಾಕ್ಸ್ನ ತೆಗೆದುಕೊಳ್ಳಿ. ಅರ್ಥ ಆಯ್ತಾ? ರ್ಯಾಪ್ ಆ್ಯನ್ electric wire a few times around the cardboard tray. ಈ ಕಾರ್ಡ್ಬೋರ್ಡ್ ಟ್ರೇಗೆ ಏನು ಮಾಡಬೇಕು, ಅದರ ಸುತ್ತ ಅನೇಕ ಬಾರಿ ಅಂದರೆ 5-6 ಎಳೆಗಳಷ್ಟು ವಿದ್ಯುತ್ ತಂತಿಯನ್ನು ಸುತ್ತಬೇಕು. ಈ ತಂತಿ ಬರುತ್ತೆ, ಇಲ್ಲಿ ಸುತ್ತಿದ್ದಾರೆ ನೋಡಿ, ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ. ಈ ತಂತಿಗಳನ್ನು ಈ ಕಾರ್ಡ್ಬೋರ್ಡ್, ಆ ಬೆಂಕಿ ಪೊಟ್ಟಣದ ಒಳಭಾಗದ ತೊಗೊಂಡಿರ್ತಲ್ಲ ಅದಕ್ಕೆ ಸುತ್ತಬೇಕು. ಪ್ಲೇಸ್ ಎ ಸ್ಮಾಲ್ ಕಾಂಪಾಸ್ ನೀಡಲ್ ಇನ್ಸೈಡ್ ಇಟ್. ಅದ್ರ ಒಳಗಡೆ ಖಾಲಿ ಜಾಗ ಇರುತ್ತೆ, ಕಡ್ಡಿಗಳನ್ನೆಲ್ಲ ಇಟ್ಟಿರ್ತಾರಲ್ಲ ಜಾಗ ಇರುತ್ತೆ. ನೀವು ಈಗೆಲ್ಲ ಖಾಲಿ ತೊಗೊಂಡಿದ್ದೀರಲ್ವಾ, ಮ್ಯಾಚ್ ಬಾಕ್ಸ್ದು ಬೆಂಕಿ ಪೊಟ್ಟಣದ ಬಾಕ್ಸ್ ಒಳಗಡೆ ಇರ್ತಕ್ಕಂಥ ಖಾಲಿ, ಇಲ್ಲಿ ಖಾಲಿ ಜಾಗ ಇರುತ್ತಲ್ಲ, ಇದರೊಳಗಡೆ ಸಣ್ಣ ಕಾಂಪಾಸನ್ನು ಅಲ್ಲಿ ಇಟ್ಟಿದ್ದಾರೆ ಚಿತ್ರದಲ್ಲಿ. ಸಣ್ಣ ಚಿಕ್ಕದು ನೀಡಲಿರ್ತಕ್ಕಂತಹ ಕಾಂಪಾಸನ್ನು ಅದರೊಳಗಡೆ ಕಾಂಪಾಸ್ ನೀಡಲನ್ನು ಇಡಿ. ನಾವು ಕನೆಕ್ಟ್ ದ ಫ್ರೀ ಎಂಡ್ಸ್ ಆಫ್ ದಿಸ್ ವೈರ್ ಟು ಆನ್ ಎಲೆಕ್ಟ್ರಿಕ್ ಸೆಲ್ ಥ್ರೂ ಎ ಸ್ವಿಚ್ ಆಸ್ ಶೋನ್ ಇನ್ ಫಿಗರ್ 10.7. ಅದರೊಳಗಡೆ ಸಣ್ಣ ಕಾಂಪಾಸ್ ನೀಡಲನ್ನು, ಸಣ್ಣ ದಿಕ್ಸೂಚಿಯನ್ನು ಇಟ್ಟಿದ ನಂತರ ಆ ಚಿತ್ರದಲ್ಲಿ ತೋರಿಸಿರುತ್ತೆ ತಂತಿಯ ತುದಿಗಳನ್ನ, ವೈರ್ ಎಂಡ್ಸನ್ನು ಒಂದು ಸ್ವಿಚ್ ಅಂದರೆ ಒತ್ತುಗುಂಡಿ ಮೂಲಕ ವಿದ್ಯುತ್ ಕೋಶಕ್ಕೆ ಜೋಡಿಸಿ. ಅರ್ಥ ಆಯ್ತಾ? ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಅದ್ರ ವೈರ್ ಇದೆಯಲ್ಲ, ಇದು ಅದ್ರ ವೈರ್ ತಾನೆ, ಇದರ ಎಂಡನ್ನು ವಿದ್ಯುತ್ ಕೋಶಕ್ಕೆ ಅಂದರೆ ಶೆಲ್ಲಿಗೆ ಇಲ್ಲಿಗೆ ಜೋಡಿಸಿ, ಕನೆಕ್ಟ್ ಮಾಡಿ. ನೋಟ್ ದ ಡೈರೆಕ್ಷನ್ ಇನ್ ವಿಚ್ ದ ಕಾಂಪಾಸ್ ನೀಡಲ್ ಈಸ್ ಪಾಯಿಂಟಿಂಗ್. ಏನು ಮಾಡಬೇಕು, ಅದಕ್ಕೆ ಜೋಡಿಸಿದ ಮೇಲೆ ದಿಕ್ಸೂಚಿಯ ಮುಳ್ಳಿನ ದಿಕ್ಕನ್ನು ಗುರುತಿಸ್ಕೊಳ್ಳಿ. ಅಂದರೆ ದಿಕ್ಸೂಚಿಯ ಮುಳ್ಳು ಯಾವ ಕಡೆ ಇದೆ ಅದನ್ನು ಪಾಯಿಂಟ್ ಮಾಡಿ ಇಟ್ಕೊಂಡಿರಿ. ಬ್ರಿಂಗ್ ಎ ಬಾರ್ ಮ್ಯಾಗ್ನೆಟ್ ನಿಯರ್ ದ ಕಾಂಪಾಸ್ ನೀಡಲ್. ಇವಾಗ ಏನು ಮಾಡಿ, ಒಂದು ದಂಡಕಾಂತ, ಒಂದು ಬಾರ್ ಮ್ಯಾಗ್ನೆಟ್ನ ಆ ಕಾಂಪಾಸ್ ನೀಡಲ್ ಇದೆಯಲ್ಲ ದಿಕ್ಸೂಚಿ ಹತ್ತಿರಕ್ಕೆ ತಗೊಂಡು ಬನ್ನಿ. ಅಂದರೆ ಒಂದು ಬಾರ್ ಮ್ಯಾಗ್ನೆಟ್ನ ತಗೊಂಡು ಇದ್ರ ಹತ್ರ, ಒಂದು ಬಾರ್ ಮ್ಯಾಗ್ನೆಟ್ನ ಇದರ ಹತ್ತಿರಕ್ಕೆ, ಕಾಂಪಾಸ್ ನೀಡಲ್ ಹತ್ತಿರಕ್ಕೆ ತಗೊಂಡು ಬನ್ನಿ. ಅಬ್ಸರ್ವ್ ವಾಟ್ ಹ್ಯಾಪನ್ಸ್. ಏನು ಆಗುತ್ತೆ ಕಾಂಪಾಸ್ ನೀಡಲಲ್ಲಿ ಗಮನಿಸಿ. ನಾವು ವೈಲ್ ವಾಚಿಂಗ್ ದ ಕಾಂಪಾಸ್ ನೀಡಲ್ ಕೇರ್ಫುಲಿ. ಹಾಗೆ ಕಾಂಪಾಸ್ ನೀಡಲ್ ಆ ದಿಕ್ಸೂಚಿಯ ಮುಳ್ಳನ್ನು ಸೂಕ್ಷ್ಮವಾಗಿ ಅದನ್ನು ಗಮನಿಸಿ, ಅದೇನಾಗುತ್ತೆ, ಅಲುಗಾಡುತ್ತಾ, ಯಾವ ಕಡೆ ಅಲುಗಾಡುತ್ತೆ. ಮೂವ್ ದ ಸ್ವಿಚ್ ಟು ದ ಆನ್ ಪೊಸಿಷನ್. ಇವಾಗ ಏನು ಮಾಡಿ, ಇದು ಸ್ವಿಚ್ ಆಫಲ್ಲಿದೆ ಅಲ್ವಾ, ಚಿತ್ರದಲ್ಲಿ ಕೊಟ್ಟಿರೋದೆಲ್ಲ ಏನಿದೆ ಆಫಲ್ಲಿದೆ. ಈಗ ಏನು ಮಾಡಿ, ಆನ್ ಪೊಸಿಷನ್ಗೆ, ಈಗೇನು ಮಾಡಿ ಇದನ್ನ ಆಮೇಲೆ ಬರೋಣ, ಆನ್ ಮಾಡಿ. ವಾಟ್ ಅಬ್ಸರ್ವ್, ಸ್ವಿಚ್ಚನ್ನು ಆನ್ ಮಾಡಿ, ಅಂದರೆ ಒತ್ತುಗುಂಡಿಯನ್ನು ಏನು ಮಾಡಿ ಒಂದು ಸಂಪರ್ಕಕ್ಕೆ ತನ್ನಿ, ಅದನ್ನು ಸ್ವಿಚ್ಚನ್ನು ಆನ್ ಮಾಡಿ. ವಾಟ್ ಡು ಯು ಅಬ್ಸರ್ವ್, ಏನಾಗುತ್ತೆ ಗಮನಿಸಿ. ಡಸ್ ದ ಕಾಂಪಾಸ್ ನೀಡಲ್ ಡಿಫ್ಲೆಕ್ಟ್. ಆ ಕಾಂಪಾಸ್ ನೀಡಲ್, ಆ ದಿಕ್ಸೂಚಿಯ ಮುಳ್ಳು ವಿಚಲಿತಗೊಳ್ಳುತ್ತಾ, ಅಲ್ಲಾಡುತ್ತಾ. ಮೂವ್ ದ ಸ್ವಿಚ್ ಬ್ಯಾಕ್ ಟು ದ ಆಫ್ ಪೊಸಿಷನ್. ಬಾರ್ ಮ್ಯಾಗ್ನೆಟ್ನ ಆ ಕಾಂಪಾಸ್ ನೀಡಲ್ ಹತ್ರ ತಂದು ಸ್ವಿಚ್ಚನ್ನು ಆನ್ ಮಾಡಬೇಕು. ಆವಾಗ ಕಾಂಪಾಸ್ ನೀಡಲನ್ನು ಗಮನಿಸಬೇಕು, ಅಲ್ಲೇನಾದ್ರು ಅಲುಗಾಡುತ್ತಾ ನೋಡಬೇಕು. ಆಮೇಲೆ ಸ್ವಿಚ್ಚನ್ನು ಆಫ್ ಮಾಡಬೇಕು. ಅರ್ಥ ಆಯ್ತಾ?
ಡಸ್ ದ ಕಾಂಪಾಸ್ ನೀಡಲ್ ಕಮ್ ಬ್ಯಾಕ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್? ಇವಾಗ ಏನಾದರೂ ಆಫ್ ಮಾಡಿದ್ಮೇಲೆ, ಸ್ವಿಚ್ ಆಫ್ ಮಾಡಿದ್ಮೇಲೆ ಆ ಕಾಂಪಾಸ್ ನೀಡಲು ಮತ್ತೆ ಮೊದಲಿನ ಸ್ಥಿತಿಗೆ ಬಂದು ನಿಂತಿದೆಯಾ, ಅದನ್ನು ಗಮನಿಸಬೇಕು. ರಿಪೀಟ್ ದ ಎಕ್ಸ್ಪೆರಿಮೆಂಟ್ ಎ ಫ್ಯೂ ಟೈಮ್ಸ್. ವಾಟ್ ಡಸ್ ದಿಸ್ ಎಕ್ಸ್ಪೆರಿಮೆಂಟ್ ಇಂಡಿಕೇಟ್ಸ್? ಇದೇ ಒಂದು ಚಟುವಟಿಕೆಯನ್ನು ನೀವು ಮತ್ತೆ ಮತ್ತೆ ಅದಕ್ಕೆ ಪುನರಾವರ್ತಿಸಬೇಕು. ಈ ರೀತಿ ಸ್ವಿಚ್ ಪವರ್ ಮ್ಯಾಗ್ನೆಟ್ನ ಕಾಂಪಾಸ್ ನೀಡಲ್ ಹತ್ರ ತರೋದು, ಸ್ವಿಚ್ ಆನ್ ಮಾಡೋದು, ಆ ಮುಳ್ಳಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ, ಮುಳ್ಳು ಅಲುಗಾಡುತ್ತಾ ಅಂತ ಅದನ್ನು ಗಮನಿಸೋದು, ಮತ್ತೆ ಅದು ಸ್ವಿಚ್ಚನ್ನು ಆಫ್ ಮಾಡೋದು. ಸ್ವಿಚ್ ಆಫ್ ಮಾಡಿದ್ಮೇಲೆ ಆ ಮುಳ್ಳು ಅಲುಗಾಡಿ ಬೇರೆ ಸ್ಥಿತಿಗೆ ಬಂದಿರುತ್ತಲ್ವ, ಅದು ಮತ್ತೆ ಮೊದಲಿನ ಸ್ಥಾನಕ್ಕೆ ಬಂದು ಮರಳಿರಿದೆಯೇ ಇದನ್ನ ಗಮನಿಸಬೇಕು. ಈ ರೀತಿ ಒಂದು ಅನೇಕ ಬಾರಿ, ಅಂದ್ರೆ ಒಂದು ಹಲವು ಬಾರಿ ನೀವು ತುಂಬಾ ಒಂದು 4-5 ಟೈಮ್ಸ್ ಇದೇ ಪ್ರಯೋಗವನ್ನ ಮಾಡಿ ನಂತರ ಏನಾಗುತ್ತೆ ಅದನ್ನ ತಿಳಿಸ್ಬೇಕು. ವಿ ನೋ ದಟ್ ದ ನೀಡಲ್ ಆಫ್ ಎ ಕಾಂಪಾಸ್ ಈಸ್ ಎ ಟೈನಿ ಮ್ಯಾಗ್ನೆಟ್. ನಮ್ಮೆಲ್ಲರಿಗೂ ಗೊತ್ತಿದೆ ಆ ಕಾಂಪಾಸ್ ನೀಡಲ್ ಅಂದ್ರೆ ದಿಕ್ಸೂಚಿಯ ಮುಳ್ಳು ಸಹ ಒಂದು ಅದು ಸಣ್ಣ ಕಾಂತ ಅಂತ ನಮಗೆ ಗೊತ್ತಿದೆ. ಅದು ಸಹ ಒಂದು ಮ್ಯಾಗ್ನೆಟ್ ಅನ್ನೋದು ಒಂದು ಚಿಕ್ಕ ಮ್ಯಾಗ್ನೆಟ್ ಅಂತ ಗೊತ್ತು. ವಿಚ್ ಪಾಯಿಂಟ್ಸ್ ಇನ್ ನಾರ್ತ್ ಸೌತ್ ಡೈರೆಕ್ಷನ್. ಹಾಗಾದ್ರೆ ಇದು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ. ನಮ್ಮ ಅದು ಆ ಮ್ಯಾಗ್ನೆಟ್ ಏನು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತೆ, ನಾರ್ತ್ ಸೌತ್ ಡೈರೆಕ್ಷನ್ಗೆ. ವೆನ್ ವಿ ಬ್ರಿಂಗ್ ಎ ಮ್ಯಾಗ್ನೆಟ್ ಕ್ಲೋಸ್ ಟು ಇಟ್ ದ ನೀಡಲ್ ಗೆಟ್ಸ್ ಡಿಫ್ಲೆಕ್ಟ್. ಅದು ಸಾಮಾನ್ಯವಾಗಿ ನೀಡಲು ನಾರ್ತ್ ಸೌತ್ ಡೈರೆಕ್ಷನ್ಗೆ ನಿಂತಿರುತ್ತೆ. ನಾವು ಯಾವಾಗ ಬಾರ್ ಮ್ಯಾಗ್ನೆಟ್ ತೆಗೆದುಕೊಂಡು ಅದರ ಹತ್ರ ಹೋಗ್ತೀವಲ್ವಾ, ಆವಾಗ ಅದ್ರೊಳಗಿರ್ತಕ್ಕಂಥ ಕಾಂಪಾಸ್ ನೀಡಲ್, ಆ ನೀಡಲಲ್ಲೂ ಸ್ವಲ್ಪ ಸಣ್ಣ ಮ್ಯಾಗ್ನೆಟಿನ್ ಮಾಡಲ್ಪಟ್ಟಿರುತ್ತಲ್ವಾ, ಆ ಕಾಂತವನ್ನು ತಂದಾಗ ಏನಾಗುತ್ತೆ, ಮುಳ್ಳು, ಆ ನೀಡಲ್ನ ಮುಳ್ಳು ಏನಾಗುತ್ತೆ, ನೀಡಲ್ ಅಂದ್ರೆ ಆ ಕಾಂಪಾಸ್ ನೀಡಲ್ ಏನಾಗುತ್ತೆ, ವಿಚಲಿತವಾಗುತ್ತದೆ, ಅಂದ್ರೆ ಅಲುಗಾಡುತ್ತೆ, ಡಿಫ್ಲೆಕ್ಟ್ ಆಗುತ್ತೆ. ವಿ ಹ್ಯಾವ್ ಆಲ್ಸೋ ಸೀನ್ ದಟ್ ಕಾಂಪಾಸ್ ನೀಡಲ್ ಗೆಟ್ಸ್ ಡಿಫ್ಲೆಕ್ಟೆಡ್ when the current flows in a nearby wire. ಹಾಗೆ ಆ ದಿಕ್ಸೂಚಿ ಹತ್ತಿರದ ತಂತಿಯಲ್ಲಿ ವಿದ್ಯುತ್ ಹರಿಸಿದಾಗ, ಅರ್ಥ ಆಯ್ತಾ, ವಿದ್ಯುತ್ ಅದ್ರಲ್ಲಿ ಪಾಸ್ ಆದಾಗ ಆ ಮುಳ್ಳು ಸಹ ವಿಚಲಿತ ಆಗೋದನ್ನು ನಾವು ನೋಡ್ಬೋದು. ಅದೇ ರೀತಿ ನಾವು ಕರೆಂಟ್ ಪಾಸ್ ಮಾಡಿದ್ರೆ ಅರ್ಥ ಆಗ್ತಿದ್ಯಾ, ಅದಕ್ಕೆ ಆ ಕಾಂಪಾಸ್ ಹತ್ರಕ್ಕೆ ಆ ಕಾಂಪಾಸ್ ಇಟ್ಟಿರ್ತಕ್ಕಂತಹ ಮ್ಯಾಚ್ ಬಾಕ್ಸ್ಗೆ ಈ ವೈರನ್ನ ಸುತ್ತು ಈ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದೀವಿ. ಈಗ ಇದ್ರ ಮೂಲಕ ನಾವು ಕರೆಂಟ್ನ ಪಾಸ್ ಆಯ್ತು ಅನ್ಕೊಳ್ಳಿ, ಇಲ್ಲಿಂದ ಈ ವೈರ್ ಮೂಲಕ ಕರೆಂಟ್ ಪಾಸ್ ಆದಾಗ್ಲೂ ಸಹ ಇದ್ರೊಳಗಿರ್ತಕ್ಕಂಥ ಈ ಕಾಂಪಾಸ್ನ ನೀಡಲ್ ಏನಾಗುತ್ತೆ, ಅಲುಗಾಡುತ್ತೆ ಅಂತ. ಮ್ಯಾಗ್ನೆಟ್ ತಂದಾಗ್ಲೂ ಅದು ವಿಚಲಿತ ಆಗುತ್ತೆ. ಹಾಗೆ ನಾವು ಕರೆಂಟ್ ಪಾಸ್ ಮಾಡಿದಾಗ್ಲೂ ಸಹ ವೆನ್ ವಿ ಬ್ರಿಂಗ್ ಎ ಮ್ಯಾಗ್ನೆಟ್ ಕ್ಲೋಸ್ ಟು ಇಟ್ ದ ನೀಡಲ್ ಗೆಟ್ ಡಿಫ್ಲೆಕ್ಟೆಡ್. ವಿ ಹ್ಯಾವ್ ಆಲ್ಸೋ ಸೀನ್ ದಟ್ ಕಾಂಪಾಸ್ ನೀಡಲ್ ಗೆಟ್ಸ್ ಡಿಫ್ಲೆಕ್ಟೆಡ್ ವೆನ್ ಕರೆಂಟ್ ಫ್ಲೋಸ್ ಇನ್ ನಿಯರ್ ಬೈ ವೈರ್ಸ್. ಮ್ಯಾಗ್ನೆಟ್ ಹತ್ರ ತಂದಾಗ್ಲೂ ಏನಾಗುತ್ತೆ, ನೀಡಲ್ ಗೆಟ್ ಡಿಫ್ಲೆಕ್ಟೆಡ್. ಅದೇ ರೀತಿ ನೀಡಲ್ಗೆ ಎಲ್ಲಿ ಬ್ರಿಂಗ್ ಎ ಮ್ಯಾಗ್ನೆಟ್ ನೀಡಲ್ ಗೆಟ್ ಡಿಫ್ಲೆಕ್ಟೆಡ್. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಕೋತೀನಿ. ಕ್ಯಾನ್ ಯು ಕನೆಕ್ಟ್ ದ ಟೂ ಅಬ್ಸರ್ವೇಷನ್ಸ್? ಹಾಗಾದ್ರೆ ಈ ಎರಡು ವೀಕ್ಷಣೆಗಳ ನಡುವೆ ಸಂಬಂಧ ಏನು ಅಂತ ತಿಳಿಸಿ. ಎರಡು ಪಾಯಿಂಟ್ ಆಫ್ ವ್ಯೂನಲ್ಲೂ ನೀಡಲು ಡಿಫ್ಲೆಕ್ಷನ್ ಆಗಿದೆ. ಕರೆಂಟನ್ನು ಪಾಸ್ ಮಾಡಿದಾಗಲೂ ವೈರ್ ಮೂಲಕ ಕಾಂಪಾಸ್ ನೀಡಲ್ ಡಿಫ್ಲೆಕ್ಟ್ ಆಯಿತು, ಮ್ಯಾಗ್ನೆಟ್ನ ಅದ್ರ ಹತ್ರ ತಂದಾಗಲೂ ಕಾಂಪಾಸ್ ಹತ್ರ ತಂದಾಗಲೂ ಆ ನೀಡಲ್ ಡಿಫ್ಲೆಕ್ಟ್ ಆಯಿತು. ಇವೆರಡಕ್ಕೂ ಏನು ನಡುವೆ ಇರ್ತಕ್ಕಂಥ ಸಂಬಂಧ ಅಂತ ಕೇಳ್ತಿದ್ದಾರೆ. ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ ಎ ವೈರ್ ಡಸ್ ದ ವೈರ್ ಬಿಹೇವ್ ಲೈಕ್ ಎ ಮ್ಯಾಗ್ನೆಟ್? ಏನಿದೆ, ನಾವು ತಂತಿ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ, ವಿದ್ಯುತ್ತನ್ನು ಕರೆಂಟನ್ನು ಪಾಸ್ ಮಾಡಿದಾಗ ಆ ವೈರ್ ಮೂಲಕ ಆ ವೈರ್ ಇತ್ತಲ್ಲ ಅದು ಕಾಂತದಂತೆ ವರ್ತಿಸುವುದೇ ಅಂತ ಕ್ವೆಶ್ಚನ್ ಕೇಳ್ತಿದೆ. ಅದು ಕಾಂತವಾಗಿ ವರ್ತಿಸುತ್ತಾ ಹಾಗಾದ್ರೆ ಕರೆಂಟ್ ಪಾಸ್ ಆದರೆ ವೈರ್ ಮೂಲಕ ಅಂತ. See, this is what a scientist called Hans Christian Ørsted, figure 10.11 also wondered. ಇದನ್ನ ನೋಡೇನೆ ಆನ್ಸ್ ಕ್ರಿಶ್ಚಿಯನ್ ಆಸ್ಟರ್ಡ್ಗೆ ಎಂಬ ವಿಜ್ಞಾನಿಗೂ ಕೂಡ ಆಶ್ಚರ್ಯ ಆಗಿತ್ತು. ಆ ವಿಜ್ಞಾನಿಗೂ ಸಹ ಎರಡರಲ್ಲೂ ಡಿಫ್ಲೆಕ್ಟ್ ಆಗ್ತಿದೆ ಅಲ್ಲ ಕಾಂಪಾಸ್ ನೀಡಲು, ಹಾಗಾದರೆ ವೈರ್ ಮೂಲಕ ಕರೆಂಟ್ ಪಾಸ್ ಆದರೆ ವೈರು ಸಹ ಮ್ಯಾಗ್ನೆಟ್ ಥರನೇ ಬಿಹೇವ್ ಮಾಡುತ್ತಾ ಅಂತ ಈ ಒಬ್ಬ ವಿಜ್ಞಾನಿಗೂ ಸಹ ಅವ್ರಿಗೂ ಇದೇ ಒಂದು ಆಶ್ಚರ್ಯವಾದಂಥ ವಂಡರ್ ಆದಂಥ ವಿಷಯ ಆಗಿತ್ತು. He was the first person who noticed the deflection of compass needle every time current was passed through the wire. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ವಿಜ್ಞಾನಿ ಏನ್ ಮಾಡಿದ್ರು, ಪ್ರತಿ ಬಾರಿ ಅವರು ಸಹ ತಂತಿ ಮೂಲಕ ವಿದ್ಯುತ್ತನ್ನು ಹರಿಸಿದಾಗಲೆಲ್ಲ
ಕರೆಂಟ್ ಪಾಸ್ ಆಗ್ತಿತ್ತಲ್ಲ, ವೈರಲ್ಲಿ ಪಾಸ್ ಆದಾಗಲೆಲ್ಲ ಕಾಂಪಾಸ್ ನೀಡಲ್ ಯಾವಾಗಲೂ ಡಿಫ್ಲೆಕ್ಟ್ ಆಗೋದನ್ನ ಅವ್ರು ಗಮನಿಸಿದಂತಹ ಮೊದಲ ವ್ಯಕ್ತಿ ಇವರೇ ಆಗಿದ್ದಾರೆ. ಇವರೇ ದ ಫಸ್ಟ್ ಪರ್ಸನ್ಸ್ ಹೂ ನೋಟಿಸ್ಡ್. ಅಂದರೆ ನಾವು ವೈರ್ ಮೂಲಕ ಕರೆಂಟ್ ಪಾಸ್ ಆದಾಗ ಕಾಂಪಾಸ್ನ ನೀಡಲು ರಿಫ್ಲೆಕ್ಟ್ ಆಗ್ತಿದೆ ಅಂತ ಫಸ್ಟ್ ಗಮನಿಸಿ ನೋಡಿದಂಥ ವಿಜ್ಞಾನಿ ಯಾರು? ಆನ್ಸ್ ಕ್ರಿಸ್ಟಿಯನ್ ಆಸ್ಟ್ರಾಯ್ಡ್ ಎಂಬ ವಿಜ್ಞಾನಿ ಇವರೇ ಆಗಿದ್ದಾರೆ. ಇವರು 1777 1850 ಆಯ್ತಾ? ಸಿ ಹಾಗಾದ್ರೆ ಸೊ when electric current passes through a wire it behaves like a magnet. ಆದ್ದರಿಂದ ತಂತಿ ಮೂಲಕ ಅಂದರೆ ವೈರ್ ಮೂಲಕ ಕರೆಂಟ್ ಪಾಸ್ ಆಯಿತು ಅಂದರೆ ಅದು ಸಹ ಕಾಂತದಂತೆ ವರ್ತಿಸುತ್ತದೆ. ಯಾವುದು? ವೈರ್ ಅಲ್ಲಿ ಕರೆಂಟ್ ಪಾಸ್ ಆಯಿತು ಅಂದರೆ ಆ ವೈರು ಸಹ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ. ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದನ್ನೇ ಏನಂತ ಕರೀತಾರೆ? ವಿದ್ಯುತ್ ಪ್ರವಾಹದಲ್ಲಿ ಕಾಂತೀಯ ಪರಿಣಾಮ ಅಂತೇಳಿ ಕರೆಯೋದು. ಅಂದರೆ ಒಂದು ಕರೆಂಟ್ ಪಾಸ್ ಆಗಬೇಕಾದ್ರೆ ಮ್ಯಾಗ್ನೆಟ್ನ ಹತ್ರ ತಂದಾಗ ಕರೆಂಟ್ ಪಾಸ್ ಯಾವುದ್ರ ಮೂಲಕ ಆಗುತ್ತೆ? ಕರೆಂಟ್ ಪಾಸ್ ವೈರ್ಗಳ ಮೂಲಕನೇ ಆಗೋದು ಅಲ್ವಾ? ಹಾಗಾದರೆ ಈ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಹೇಗೆ ಅನ್ನೋದಕ್ಕೆ ಈ ಒಂದು ವೈರ್ ಮೂಲಕ ಕರೆಂಟ್ ಪಾಸ್ ಆದಾಗ ಕಾಂಪಾಸ್ ಡಿಫ್ಲೆಕ್ಷನ್ ಆಗದೆ ಒಂದು ದೊಡ್ಡ ಉದಾಹರಣೆ. ಇದನ್ನೇ ನಾವು ಏನಂತ ಕರಿತೀವಿ? ವಿದ್ಯುತ್ ಪ್ರವಾಹದಲ್ಲಿ. ಅಂದರೆ ವಿದ್ಯುತ್ ಪ್ರವಾಹ ಅಂದರೆ ವಿದ್ಯುತ್ ಹರಿಯೋದು, ಅದರಲ್ಲಿ ಈ ಒಂದು ಕಾಂತೀಯ ಪರಿಣಾಮ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಕರೆಯೋದು. ಇನ್ಫ್ಯಾಕ್ಟ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಬಿ ಯೂಸ್ಡ್ ಟು ಮೇಕ್ ಮ್ಯಾಗ್ನೆಟ್ಸ್. ಅದಲ್ಲೇನು ವಾಸ್ತವವಾಗಿ ನಾವು ನಿಜ ಹೇಳಬೇಕು ಅಂದರೆ ಕಾಂತಗಳ ರಚನೆಯಲ್ಲಿ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸುವರು. ಅಂದರೆ ಈ ಮ್ಯಾಗ್ನೆಟ್ನ ರಚನೆ ಮಾಡಬೇಕು, ಮ್ಯಾಗ್ನೆಟ್ನ ತಯಾರು ಮಾಡಬೇಕು ಅಂದರೆ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸ್ತಾರೆ. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಎಲೆಕ್ಟ್ರಿಕ್ ಕರೆಂಟ್ ಕ್ಯಾನ್ ಬಿ ಯೂಸ್ಡ್, ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ಪ್ರವಾಹವನ್ನು ಎಲ್ಲಿ ಕ್ಯಾನ್ ಬಿ ಯೂಸ್ಡ್ ಟು ಮೇಕ್ ಮ್ಯಾಗ್ನೆಟ್, ಕಾಂತಗಳನ್ನು ಮ್ಯಾಗ್ನೆಟ್ನ ತಯಾರಿಕೆಯಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ಉಪಯೋಗಿಸಲಾಗುತ್ತದೆ. ಡು ಯು ಫೈಂಡ್ ಇಟ್ ಟೂ ಸರ್ಪ್ರೈಸಿಂಗ್? ಲೆಟ್ ಅಸ್ ಟ್ರೈ ಇಟ್ ಔಟ್. ಹಾಗಾದರೆ ನಿಮ್ಮೆಲ್ಲರಿಗೂ ಇದು ಅತ್ಯಂತ ಆಶ್ಚರ್ಯ ಅನ್ನಿಸ್ಬೋದು. ಹಾಗಾದರೆ ನಾವು ಇದನ್ನು ಪ್ರಯತ್ನ ಮಾಡೋಣ ಹೇಗೆ ಅಂತೇಳಿ ಅಂತ ಹೇಳಿ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಂದ 10.4 ಇಂದ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಇಲ್ಲೊಂದು ರಿಮೆಂಬರ್ ಕೊಟ್ಟಿದ್ದಾರೆ. ರಿಮೆಂಬರ್ ನಾಟ್ ಟು ಸ್ವಿಚ್ ಆನ್ ದ ಕರೆಂಟ್ ಫಾರ್ ಮೋರ್ ದ್ಯಾನ್ ಎ ಫ್ಯೂ ಸೆಕೆಂಡ್ಸ್ ಅಟ್ ಎ ಟೈಮ್. ಏನು ಮಾಡಿ ಒಂದಿನ ನೆನ್ಪಿಟ್ಕೊಳ್ಳಿ, ಒಂದೇ ಟೈಮಲ್ಲಿ ಸೇಮ್ ಟೈಮಲ್ಲಿ ಅಂದರೆ ಸ್ವಲ್ಪ ಸೆಕೆಂಡ್ಗಳಿಗಿಂತ ಹೆಚ್ಚು ಕಾಲ ವಿದ್ಯುತ್ ಹರಿಸಬಾರದು. ಅಂದರೆ ಒಂದೇ ಟೈಮಲ್ಲಿ, ಅಂದರೆ ರಿಮೆಂಬರ್ ನಾಟ್ ಟು ಸ್ವಿಚ್ ಆನ್ ಕರೆಂಟ್ ಫಾರ್ ಮೋರ್ ದೆನ್ ಎ ಫ್ಯೂ ಸೆಕೆಂಡ್ಸ್ ಅಟ್ ಎ ಟೈಮ್. ಸೊ ಒಂದೇ ಟೈಮಲ್ಲಿ ಸೆಕೆಂಡ್ಗಳಿಗಿಂತ ಹೆಚ್ಚಾಗಿ, ಅಂದರೆ ನಿಮಿಷ 1 2 ಮಿನಿಟ್ಸು 3 ಮಿನಿಟ್ಸು ಆ ರೀತಿ ಒಂದೇ ಟೈಮಲ್ಲಿ ಹೆಚ್ಚು ವಿದ್ಯುತ್ತನ್ನು ನೀವು ಹರಿಸಬಾರದು. ದ ಎಲೆಕ್ಟ್ರೋಮ್ಯಾಗ್ನೆಟ್ ವೀಕೆನ್ಸ್ ದ ಸೆಲ್ ಕ್ವಿಕ್ಲಿ ಇಫ್ ಲೆಫ್ಟ್ ಅನ್ಸ್ಟೆಡ್. ಈ ರೀತಿ ನೀವು ತುಂಬ ಹೊತ್ತು, ಅಂದರೆ ಸೆಕೆಂಡ್ಗಿಂತ ಹೆಚ್ಚು ಕಾಲ ನೀವು ವಿದ್ಯುತ್ತನ್ನು ಹರಿಸಿದ್ರೆ, ನಿರಂತರವಾಗಿ ವಿದ್ಯುತ್ ಹರಿಸೋದ್ರಿಂದ ಏನಾಗುತ್ತೆ? ವಿದ್ಯುತ್ ಕಾಂತವು ಕೋಶವನ್ನು ಬೇಗ ವೀಕ್ ಮಾಡಿಬಿಡುತ್ತೆ. ಆ ಸೆಲ್ ಇರುತ್ತಲ್ಲ, ಬ್ಯಾಟ್ರಿ ಶೆಲ್ಸ್, ಅದನ್ನು ವೀಕ್ ಮಾಡಿಬಿಡುತ್ತೆ. ಅದರೊಳಗಡೆ ಈ ರೀತಿ ರೌಂಡ್ ಮ್ಯಾಗ್ನೆಟ್ ಇರುತ್ತೆ ನೋಡಿ ಶೆಲ್ಗಳೊಳಗೆ. ಆ ಮ್ಯಾಗ್ನೆಟ್ ಏನಾಗುತ್ತೆ? ವಿದ್ಯುತ್ ಕಾಂತವು ಕೋಶವನ್ನು, ಆ ಮ್ಯಾಗ್ನೆಟ್ ಏನು ಮಾಡುತ್ತೆ? ಸೆಲ್ಲನ್ನು ವೀಕ್ ಮಾಡಿಬಿಡುತ್ತೆ. ಅಲ್ಲಿ ವೀಕ್ ಮಾಡಿ ಏನು ಮಾಡುತ್ತೆ? ದುರ್ಬಲಗೊಳಿಸುತ್ತದೆ. ಲೆಫ್ಟ್ ಕನೆಕ್ಟೆಡ್, ಅದು ದುರ್ಬಲವನ್ನಾಗಿ ಮಾಡುತ್ತದೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ನಾವು 10.4 ಎಲೆಕ್ಟ್ರೋಮ್ಯಾಗ್ನೆಟ್ ಇಲ್ಲಿಂದ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಲ್ಲ. ಅವ್ರು ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಅವ್ರು ಒಂದ್ಸಲ ಸೈನ್ಸ್ನ ಕನ್ನಡದಲ್ಲಿ ಕೇಳಿದ್ರೆ ಅವ್ರಿಗೆ ಸುಲಭ, ಈಸಿ ಅನಿಸುತ್ತೆ, ಟಫ್ ಅನಿಸಲ್ಲ. ಸೈನ್ಸ್ ಇಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಒನ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಾನು ಆಗ್ತಕ್ಕಂಥ ಕ್ಲಾಸಸ್ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅದನ್ನು ಆನ್ಸರ್ ಮಾಡಿ ಇಟ್ಕೊಂಡು ಅಡಿಷನ್ ಕ್ವಶನ್ಸ್ ಆಗಿ ನಿಮ್ಮ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲಿ ಮಾಡ್ತಾರೆ ಟೆಸ್ಟ್ಗಳಲ್ಲಿ, ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ತುಂಬ ಯೂಸ್ ಆಗುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್
effect of current on a compass needle. Okay. Explain magnetic effect of electric current. ಈ ಆಕ್ಟಿವಿಟಿನ ಬರಿಬೇಕು ನೀವು. ಎಕ್ಸ್ಪ್ಲೈನ್ ಅಂದರೆ ಹೇಗೆ ಅಂತ ಇದು ಮಾಡಿದ್ದೀವಲ್ಲ, ಇದನ್ನೇ ಎಕ್ಸ್ಪ್ಲೈನ್ ಮಾಡಿ ಈ ಒಂದು ಡಯಾಗ್ರಾಮ್ನ ಬಿಟ್ಟು. ಹೂ ಇಸ್ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟೆಡ್? ಯಾರು ಇವರು? ಈಸ್ ದ ಒನ್ ಆಫ್ ದ ಸೈಂಟಿಸ್ಟ್ ಹೂ ಫಸ್ಟ್ ಈಸ್ ದ ಒನ್ ಆಫ್ ದ ಸೈಂಟಿಸ್ಟ್ ಅಷ್ಟೇ ಬರೀರಿ. ಹೂ was the first persons noticed the deflection of compass needle? The current was passed through the wire. ಕರೆಂಟ್ ಪಾಸ್ ಆದಾಗ ಯಾರು ಫಸ್ಟ್ ಕಾಂಪಾಸ್ ನೀಡಲ್ ಅಲ್ಲಿ ಡಿಫ್ಲೆಕ್ಷನ್ ಆಗಿದ್ದನ್ನ ನೋಡಿದ್ದು, ಇವ್ರ ಹೆಸರನ್ನೇ ಬರೀರಿ. Why the Hans Christian wondered to see the deflection of compass needle. ಕಾಂಪಾಸ್ ನೀಡಲ್ ಅಲ್ಲಿ ಡಿಫ್ಲೆಕ್ಷನ್ ಆಗೋದಕ್ಕೆ ಯಾಕೆ ಅವರು ವಂಡರ್ ಆಶ್ಚರ್ಯವನ್ನ ಪಟ್ಟರು ಅಂತ ಅದನ್ನು ಬರೀರಿ. ಯಾಕೆ ಹೇಳಿ? Because when electric current passes through a wire, behaves like a magnet. Is wonder. He was the first person. ಇದನ್ನೇ ಆನ್ಸರ್. ಎರಡರಲ್ಲೂ ಅಬ್ಸರ್ವೇಷನ್ ಮಾಡಿದಾಗ ಅವರು ನಿಯರ್ ಬಂದಾಗಲೂ ಅದೇ ತರ ಆಗ್ತಿತ್ತು. ಇಲ್ಲಿದೆ ನೋಡಿ. When the needle gets deflected, when bring the magnet close to it. ಅದೇ ತರ when needle can deflected when current pass through it. Through current flow in nearby wire. ಇದು ಎರಡಕ್ಕೆ ಆಶ್ಚರ್ಯ. ಹಾಗೆ and why when electric current pass through a wire it behaves like a magnet? why? ಯಾಕೆ ಕರೆಂಟ್ನ ವೈರ್ ಮೂಲಕ ಪಾಸ್ ಮಾಡಿದಾಗ ಅದು ಮ್ಯಾಗ್ನೆಟ್ ಥರ ವರ್ತಿಸುತ್ತೆ? ಯಾಕೆ? ಬಿಕಾಸ್ ದಿಸ್ ಈಸ್ ಎ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇನ್ಫ್ಯಾಕ್ಟ್ ಬಿಕಾಸ್ ದ ವೈರ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್, ಅದನ್ನು ಆನ್ಸರ್ ಬರೀಬೋದು. ಹಾಗೆ ವಾಟ್ ಈಸ್ ದ ಡಿಫೈನ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು? ಇದೇ ಆನ್ಸರ್. ವೆನ್ ಎಲೆಕ್ಟ್ರಿಕ್ ಕರೆಂಟ್, ಇದೇ ಆನ್ಸರ್ ಬರೀ. Where the electric current can be used ಸಾರಿ ಇಷ್ಟೇ ಸಾಕು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಆ್ಯಂಡ್ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ ಆ್ಯಂಡ್ ದೆನ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನು ಮತ್ತು ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.